ಹಾಯ್ ಫ್ರೆಂಡ್ಸ್, ನಮ್ದು ಇವತ್ತೊಂದು ಮೋಲ್ಡ್ ಮಡ್ಡಿ ಎಳಿತಾ ಇದ್ದಾರೆ. ಮಡ್ಡಿ ಎಳೆಯೋಕ್ಕೆ ಮುಂಚೆ ಏನೇನೆಲ್ಲ ಮಾಡ್ಬೇಕಂತಂದರೆ, ಫಸ್ಟ್ ಮೋಲ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಅದಕ್ಕೆ ತಿಳಿ ಹಾಕಿ ಪರಿಕೆ ತಗೊಂಡು ವಾಟ್ರ್ ಪಂಪ್ ಹಾಕಿ ನೀಟಾಗಿ ಪರಿಕೆ ಆಡಿಸ್ಬೇಕು. ಯಾಕಂತಂದ್ರೆ ಅದಕ್ಕೂ ಚೆನ್ನಾಗಿ ಕಚ್ಕೋಬೇಕಂತಂದರೆ ಆ ತಿಳಿನೂ ಮತ್ತು ಅದು ನಾವು ಹಾಕಿರೋ ಸಿಮೆಂಟು ಅದು ಚೆನ್ನಾಗಿ ಬಿಡದೇ ಇರೋ ಥರ ಕಚ್ಕೋಬೇಕಂತಂದ್ರೆ ಅದಕ್ಕೆ ತಿಳಿ ಇಂಪಾರ್ಟೆಂಟು. ತಿಳಿ ಹಾಕಿದರೆ ಚೆನ್ನಾಗಿ ಕಚ್ಕೊಂತ, ಇಲ್ಲ ಅಂತಂದ್ರೆ ಅದು ಸಪ್ರೇಟ್ ಆಗಿಬಿಡ್ತದೆ, ಇದು ಸಪ್ರೇಟ್ ಆಗುತ್ತೆ. ಮಧ್ಯದಲ್ಲಿ ಸ್ವಲ್ಪ ಧೂಳಿಸಿ ಅದು ಇದು ಧೂಳಿತ್ತಂದ್ರೆ ಅದು ಕಚ್ಚಲ್ಲ. ಹಂಗಾಗಿಬಿಟ್ಟು ತಿಳಿ ಹಾಕಿಬಿಟ್ಟು ನೀಟಾಗಿ ಮಾಡಿದ್ರೆ ಮಾತ್ರ ಕಚ್ಚತ್ತೆ. ಕಚ್ಬಿಟ್ಟು ಆಮೇಲೆ ಮತ್ತೆ ದಾರ ಹಾಕ್ತೀವಿ. ಏನಕ್ಕೋಸ್ಕರ ದಾರ ಹೊಡಿತೀವಿ ಅಂತಂದರೆ, ಅದು ದಾರದಲ್ಲಿ ನಾಳೆ ದಿವಸ ಕ್ರಾಕ್ ಬರುತ್ತೆ, ಮೋಲ್ಡ್ ಸಣ್ಣದ ಕ್ರಾಕ್ ಬರುತ್ತೆ. ಆ ಕ್ರಾಕೆಲ್ಲ ಬರಬಾರ್ದು ಅಂತಂದ್ರೆ ಅದಕ್ಕೋಸ್ಕರ ದಾರ ಹೊಡಿತೀವಿ. ಆ ದಾರ ಹೊಡೆದು ಪಾಂಜ್ ಹಾಕಿ ನೀಟಾಗಿ ನಾವು ಹೊಡಿತೀವಿ. ಏನಕ್ಕೋಸ್ಕರ ಅಂತಂದರೆ ಆ ದಾರದಲ್ಲಿ ಹೋಗಿರ್ತದೆ ಕ್ರಾಕ್ ಸಣ್ಣದೆಲ್ಲ, ಹಂಗಾಗಿ ಕಾಣೋದಲ್ಲ. ನಮ್ಮ ಬಾಕ್ಸ್ ನೀಟಾಗಿ ಕಾಣುತ್ತೆ. ನಾಳೆ ಅಕಸ್ಮಾತ್ ಮೋಲ್ಡ್ ಪೇಂಟ್ ಗಿಂಟು ಇದು ಎಲ್ಲ ಹೊಡೆದ್ರೆ ಚೆನ್ನಾಗಿ ಕಾಣುತ್ತೆ. ಹೇಗಿದೆ ಅಂತ ಒಂದು ಸಲ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್.